ಹಾ, ಒಂದು ಪರ್ವತದ ಮ್ಯಾಪ್ ಅನ್ನು ಅಂದ್ರೆ ಭೂಪಟವನ್ನು ನೋಡಿದಾಗ ನಮಗೆ ಬಹಳಷ್ಟು ವಿಚಾರಗಳು ತಿಳಿತವೆ ಅಲ್ವಾ? ಖಂಡಿತ. ಅದರ ಎತ್ತರವೆಷ್ಟು, ಇಳಿಜಾರು ಎಲ್ಲಿದೆ, ಅಲ್ಲಿ ಹುಟ್ಟುವ ನದಿಗಳ ಉಗಮ ಸ್ಥಾನ ಎಲ್ಲಿದೆ, ಇವೆಲ್ಲವೂ ನಿಖರವಾಗಿ ನಮಗೆ ಅರ್ಥವಾಗುತ್ತೆ. ಯಾವ ಹಾದಿ ಹಿಡಿದ್ರೆ ಶಿಖರ ತಲುಪಬಹುದು ಅನ್ನೋ ಸ್ಪಷ್ಟವಾದ ಚಿತ್ರಣ ನಮ್ಮ ತಲೆಯಲ್ಲಿ ಮೂಡುತ್ತೆ. ಇದೊಂದು ರೀತಿಯಲ್ಲಿ ಶುದ್ಧವಾದ ಜ್ಞಾನ, ಸರಿತಾನೆ? ಹೌದು, ಮ್ಯಾಪ್ ನಮಗೆ ಖಂಡಿತವಾಗಿ ದಾರಿ ತುಳಿಸುತ್ತೆ. ಆದ್ರೆ ಕೇವಲ ಮ್ಯಾಪ್ ಹಿಡಿದುಕೊಂಡ್ರೆ ನಮ್ಗೆ ಆ ಪರ್ವತದ ಮೇಲಿನ ತಂಪಾದ ಗಾಳಿಯ ಸ್ಪರ್ಶ ಆಗುತ್ತಾ? ಇಲ್ಲ, ಆಗೋದಿಲ್ಲ. ಅದೇ ಆ ಕಡಿದಾದ ಕಲ್ಲು ಬಂಡೆಗಳ ಮೇಲೆ ಹೆಜ್ಜೆ ಹಾಕಿದಾಗ ಆಗುವ ದೈಹಿಕ ಆಯಾಸ, ಆ ಮಣ್ಣಿನ ವಾಸನೆ, ಇವೆಲ್ಲ ನಮಗೆ ಕೇವಲ ಮ್ಯಾಪ್ನಿಂದ ಸಿಗಲು ಸಾಧ್ಯವೇ ಇಲ್ಲ. ಮ್ಯಾಪ್ ಕೇವಲ ಮಾಹಿತಿಯನ್ನು ಕೊಡುತ್ತೆ, ಆದರೆ ವಾಸ್ತವಿಕ ಸನ್ನಿಧಾನ ಮಾತ್ರ ನಮಗೆ ಆ ಅನುಭೂತಿಯನ್ನು ಕೊಡಲು ಸಾಧ್ಯ. ನೋಡಿ, ಕೇವಲ ಬೌದ್ಧಿಕ ತಿಳುವಳಿಕೆ ಎಂದಿಗೂ ನೇರ ಅನುಭವಕ್ಕೆ ಸಮನಾಗಲಾರದು. ನಕ್ಷೆ ಮತ್ತು ಪರ್ವತದ ನೇರ ಅನುಭವ. ಸತ್ಯವನ್ನು ಅರಿಯಲು ನಮ್ಗೆ ಕೇವಲ ಬೌದ್ಧಿಕ ಮತ್ತು ತಾತ್ವಿಕ ನಕ್ಷೆ ಸಾಕೆ, ಅಥವಾ ಆ ಭೌತಿಕ ಅನುಭೂತಿಯ ವಾಸ್ತವಿಕ ಅಡಿಪಾಯ ಬೇಕೇ? ದಿ ಡಿಬೇಟ್ಗೆ ಸ್ವಾಗತ. ಇಂದಿನ ನಮ್ಮ ಚರ್ಚೆಯ ಕೇಂದ್ರಬಿಂದು 850 ಪುಟಗಳ ಬೃಹತ್ ಗ್ರಂಥವಾದ ಸಂಧ್ಯಾನಂದನೆಯ ಅಂತರಂಗ. ಅದ್ಭುತವಾದ ಗ್ರಂಥ. ಹೌದು, ಅದರಲ್ಲೂ ವಿಶೇಷವಾಗಿ ಈ ಗ್ರಂಥದ 2ನೇ ಸಂಪುಟವಾದ ಭಕ್ತಿಯುಕ್ತ ಜ್ಞಾನಯೋಗದ 6ನೇ ಪರ್ವದಲ್ಲಿ ಬರುವ ಉಡುಪಿ ಶ್ರೀಕೃಷ್ಣನ ಅನುಸಂಧಾನದ ವಿಶ್ಲೇಷಣೆ. ಈ ಗ್ರಂಥವು ನಿಜಕ್ಕೂ ನಮ್ಮ ಮುಂದಿಟ್ಟಿರುವ ಮೂಲ ಪ್ರಶ್ನೆ ಬಹಳ ಆಳವಾದ್ದು. ಭಗವಂತನ ಆರಾಧನೆಯಲ್ಲಿ ಈ ಗ್ರಂಥವು ಯಾವುದಕ್ಕೆ ಹೆಚ್ಚು ಒತ್ತು ನೀಡುತ್ತಿದೆ? ಕೇವಲ ಗಾಯತ್ರಿ ಮಂತ್ರದ ಮೂಲಕ ನಡೆಯುವ ಅಂತರಂಗದ ತಾತ್ವಿಕ ಜ್ಞಾನಯೋಗದ ಕಡೆಗೋ? ಹೌದು. ಅಥವಾ ರುಕ್ಮಿಣಿಯಿಂದ ಪೂಜಿಸಲ್ಪಟ್ಟ ಸಮುದ್ರ ಮಾರ್ಗವಾಗಿ ಬಂದು ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಉಡುಪಿ ಶ್ರೀಕೃಷ್ಣನ ಭೌತಿಕ ಐತಿಹಾಸಿಕ ಮೂರ್ತಿಯ ಸಾಕಾರ ಆರಾಧನೆ ಕಡೆಗೋ? ನೋಡಿ, ನನ್ನ ನಿಲುವು ಸ್ಪಷ್ಟವಾಗಿದೆ. ಈ ಗ್ರಂಥವು ಅಂತಿಮವಾಗಿ ಅಂತರಂಗದ ಜ್ಞಾನಯೋಗ ಹಾಗೂ ಗಾಯತ್ರಿ ಮಂತ್ರದ ಮೂಲಕ ನಡೆಯುವ ತಾತ್ವಿಕ ಅನುಸಂಧಾನಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತದೆ. ನಿಮ್ಮ ದೃಷ್ಟಿಕೋನವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ, ಆದರೆ ನನ್ನ ನಿಲುವು ಭಿನ್ನವಾಗಿದೆ. ಅಂತರಂಗದ ತಾತ್ವಿಕ ಸಾಧನೆ ಎಷ್ಟೇ ಉನ್ನತ ಮಟ್ಟದ್ದಾಗಿದ್ದರೂ ಅದಕ್ಕೆ ಉಡುಪಿ ಶ್ರೀಕೃಷ್ಣನ ನಿರ್ದಿಷ್ಟ ಭೌತಿಕ ಸ್ವರೂಪ, ಐತಿಹಾಸಿಕ ಹಿನ್ನೆಲೆ ಹಾಗೂ ಭೌತಿಕ ಸನ್ನಿಧಾನವೇ ಅಡಿಪಾಯ ಎಂದು ನಾನು ಪ್ರತಿಪಾದಿಸುತ್ತೇನೆ. ಹಾಗಾದರೆ ನೇರವಾಗಿ ಗ್ರಂಥದ ತಿರುಳಿಗೆ ಬರೋಣ. ಕೇಳುಗರು ಗಮನಿಸಬೇಕಾದ ಮೊದಲ ಅಂಶ ಏನಂದ್ರೆ, ಈ 2ನೇ ಸಂಪುಟದ ಹೆಸರೇ ಭಕ್ತಿಯುಕ್ತ ಜ್ಞಾನಯೋಗ. ಇದರ ಅರ್ಥವೇನು? ಇಲ್ಲಿ ಭಕ್ತಿ ಇರುವುದು ಆ ಜ್ಞಾನವನ್ನ ಪಡೆಯುವುದಕ್ಕಾಗಿ. ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳಿರುವಂತೆ ಭಗವಂತನು ತನ್ನ ಭಕ್ತರಿಗಾಗಿ ಬೇರೆ ಬೇರೆ ರೂಪಗಳನ್ನು ತಾಳುತ್ತಾನೆ. ದಶಾವತಾರಗಳಿರ್ಬೋದು ಅಥವಾ ಉಡುಪಿ ಶ್ರೀಕೃಷ್ಣನೇ ಆಗಿರ್ಬೋದು. ಸರಿ. ಇವೆಲ್ಲವೂ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಇರುವ ಮಾಧ್ಯಮಗಳು ಮಾತ್ರ. ಗ್ರಂಥವು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಗಾಯತ್ರಿ ಮಂತ್ರಾರೂಢವಾಗಿ ಭಗವದ್ರೂಪಗಳು ಚಿಂತನೆ ನಡೆಸಿದಾಗ ಮಾತ್ರ ಅನುಸಂಧಾನವು ಚುರುಕಾಗುತ್ತದೆ. ಅಂದ್ರೆ ಅಂತಿಮವಾಗಿ ಸಾಧಕನು ತನ್ನ ಅಂತರಂಗದಲ್ಲಿ ಭಗವಂತನ ಅನಂತ ರೂಪಗಳನ್ನು ಕಾಣಲು ಗಾಯತ್ರಿ ಮಂತ್ರವೆಂಬ ತಾತ್ವಿಕ ಸಾಧನವೇ ಮುಖ್ಯ. ಇಲ್ಲಿ ಭೌತಿಕ ರೂಪಕ್ಕಿಂತ ಆ ರೂಪದ ಹಿಂದಿರುವ ತತ್ವಕ್ಕೆ ಗ್ರಂಥವು ಒತ್ತು ನೀಡುತ್ತಿದೆ. ಒಂದು ನಿಮಿಷ, ಇದು ಕೇವಲ ಅಮೂರ್ತ ತತ್ವಗಳ ಬಗ್ಗೆ ಮಾತನಾಡುವ ಗ್ರಂಥವಾಗಿದ್ದರೆ ನೀವು ಹೇಳುವುದು 100ಕ್ಕೆ 100 ಸರಿಯಿರುತ್ತಿತ್ತು. ಆದ್ರ ಗ್ರಂಥವು ಹಾಗೆ ಮಾಡುವುದಿಲ್ಲ ಅಲ್ವಾ? ಉಡುಪಿ ಕೃಷ್ಣನ ಐತಿಹಾಸಿಕ ಹಿನ್ನೆಲೆಗೆ ಗ್ರಂಥವು ಎಷ್ಟು ಪುಟಗಳನ್ನು ಮೀಸಲಿಟ್ಟಿದೆ ಎಂಬುದನ್ನು ಒಮ್ಮೆ ಯೋಚಿಸಿ. ರುಕ್ಮಿಣೀದೇವಿಯು ಕೃಷ್ಣನ ಬಾಲ್ಯದ ರೂಪವನ್ನು ನೋಡಲು ಇಚ್ಛಿಸುತ್ತಾಳೆ. ವಿಶ್ವಕರ್ಮನಿಂದ ಆ ಕಡೆಗೋಲು ಮತ್ತು ಹಗ್ಗ ಹಿಡಿದ ಮೂರ್ತಿಯನ್ನು ಮಾಡಿಸುತ್ತಾಳೆ. ಹೌದು, ಆ ಕಥೆ ಇದೆ. ಆ ಮೂರ್ತಿ ಗೋಪಿಚಂದನದಲ್ಲಿ, ಅಂದ್ರೆ ಚಂದನದ ಮಣ್ಣಿನಲ್ಲಿ ಮುಚ್ಚಿ ಹೋಗಿ ದ್ವಾರಕೆಯಿಂದ ಸಮುದ್ರ ಮಾರ್ಗವಾಗಿ ಬಂದು ವಡಬಾಂಡೇಶ್ವರದ ಬಳಿ ಹಡಗು ಒಡೆದು ಮಧ್ವಾಚಾರ್ಯರಿಗೆ ದೊರಕುತ್ತದೆ. ಇದೆಲ್ಲವನ್ನೂ ಗ್ರಂಥವು ಕೇವಲ ಒಂದು ಕಥೆಯಾಗಿ ಹೇಳುತ್ತಿಲ್ಲ. ಆದರೆ ಆ ಕಥೆಯ ಹಿಂದಿನ ಉದ್ದೇಶ ಆಂತರಿಕ ತತ್ವವನ್ನು ವಿವರಿಸುವುದೇ ಆಗಿದೆ ತಾನೇ? ಇಲ್ಲ, ಕೇವಲ ತತ್ವವಲ್ಲ. ಇವು ಕರಾರುಬಕ್ಕಾದ ಐತಿಹಾಸಿಕ ಘಟನೆಗಳು. ಈ ಭೌತಿಕ ಸನ್ನಿಧಾನದ ಶಕ್ತಿಯನ್ನು ಗ್ರಂಥವು ಒಪ್ಪಿಕೊಳ್ಳುತ್ತದೆ. ಕೇವಲ ಅಮೂರ್ತವಾಗಿ ದೇವರು ಎಲ್ಲೆಡೆಯೂ ಇದ್ದಾನೆ ಎಂದು ಧ್ಯಾನ ಮಾಡುವುದಕ್ಕೂ ಒಂದು ನಿರ್ದಿಷ್ಟ ಐತಿಹಾಸಿಕ ಭಾರವಿರುವ ಸಾಕಾರ ಮೂರ್ತಿಯ ಮುಂದೆ ನಿಂತು ಆರಾಧಿಸುವುದಕ್ಕೂ ಬಹಳ ವ್ಯತ್ಯಾಸವಿದೆ. ಆ ನಿರ್ದಿಷ್ಟ ಮೂರ್ತಿಯೇ ನಮ್ಮ ಸಾಧನೆಗೆ ಮೂಲ ಆಧಾರ. ಆದರೆ ಈ ಭೌತಿಕ ಮೂರ್ತಿಯ
ಉದ್ದೇಶವೇನು ಎಂಬುದನ್ನು ನಾವು ಗ್ರಂಥದ ಆಧಾರದ ಮೇಲೆಯೇ ವಿಶ್ಲೇಷಿಸಬೇಕು. ನೋಡಿ, ಗಾಯತ್ರಿ ಮಂತ್ರದ ಪಾತ್ರ ಇಲ್ಲಿ ನಿರ್ಣಾಯಕವಾಗಿದೆ. ಗ್ರಂಥದಲ್ಲಿ ಉಲ್ಲೇಖಿಸಿರುವಂತೆ ಗಾಯತ್ರಿ ಮಂತ್ರದ ಸಂಪರ್ಕದಿಂದ ಭಗವದ್ರೂಪಗಳ ಚಿಂತನೆಗೆ ವಿಶೇಷವಾದ ತೇಜಸ್ಸು ಸಿಗುತ್ತದೆ. ಕೇಳುಗರಿಗೆ ಇದನ್ನೊಂದು ಸರಳ ಉದಾಹರಣೆಯ ಮೂಲಕ ವಿವರಿಸ್ತೇನೆ. ಮೂರ್ತಿಗೂ ಮತ್ತು ಮಂತ್ರಕ್ಕೂ ಇರುವ ಸಂಬಂಧ ಹೇಗಿದೆ ಅಂದ್ರೆ, ಒಂದು ಮಸೂರ ಅಥವಾ ಲೆನ್ಸ್ ಮತ್ತು ಸೂರ್ಯನ ಬೆಳಕಿನ ಹಾಗಿದೆ. ಆಸಕ್ತಿದಾಯಕ ಉಪಮೆ. ಹೌದು, ಲೆನ್ಸ್ ತನ್ನಷ್ಟಕ್ಕೆ ತಾನು ಬೆಳಕಲ್ಲ, ಅದು ಕೇವಲ ಸೂರ್ಯನ ಬೆಳಕನ್ನು ಒಂದೆಡೆ ಕೇಂದ್ರೀಕರಿಸುವ ಸಾಧನ ಅಲ್ವಾ? ಅದೇ ರೀತಿ ಗಾಯತ್ರಿ ಮಂತ್ರವೆಂಬ ತೇಜಸ್ಸನ್ನು, ಜ್ಞಾನವನ್ನು ನಮ್ಮ ಅಂತರಂಗದಲ್ಲಿ ಕೇಂದ್ರೀಕರಿಸಲು ಉಡುಪಿ ಕೃಷ್ಣನ ಈ ವಿಶಿಷ್ಟ ಮೂರ್ತಿ ಒಂದು ಲೆನ್ಸ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಒಂದು ನಿಮಿಷ, ಲೆನ್ಸ್ ಅನ್ನೋ ಉಪಮೆ ಕೇಳಲು ಬಹಳ ಚೆನ್ನಾಗಿದೆ. ಆದರೆ ನನ್ನದೊಂದು ಪ್ರಶ್ನೆ ಇದೆ. ಇದು ಕೇವಲ ಒಂದು ಲೆನ್ಸ್ ಆಗಿದ್ರೆ, ಕೇವಲ ಒಂದು ಉಪಕರಣವಾಗಿದ್ರೆ, ರುಕ್ಮಿಣಿ ದೇವಿಯ ನಿರ್ದಿಷ್ಟ ಭಾವನೆಗಳ ಬಗ್ಗೆ ಗ್ರಂಥವೇಕೆ ಅಷ್ಟು ಆಳವಾಗಿ ಒತ್ತು ನೀಡುತ್ತದೆ? ಅಂದ್ರೆ ಗ್ರಂಥದಲ್ಲಿ ವಾದಿರಾಜರನ್ನು ಉಲ್ಲೇಖಿಸಿ ಒಂದು ಅದ್ಭುತವಾದ ಮಾತನ್ನು ಹೇಳಲಾಗಿದೆ. ರುಕ್ಮಿಣಿ ದೇವಿ ಈಗಲೂ ಉಡುಪಿ ಕೃಷ್ಣನನ್ನು ಅದೃಶ್ಯಳಾಗಿ ಆರಾಧಿಸುತ್ತಿದ್ದಾಳೇ ಅಂತ. ಹೌದು, ಆ ಉಲ್ಲೇಖವಿದೆ. ಆದ್ರೆ ಅದು ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸುತ್ತದೆ ಹೊರತು ಮೂರ್ತಿಯ ಭೌತಿಕತೆಯನ್ನಲ್ಲ. ದಯವಿಟ್ಟು ಗಮನಿಸಿ, ದೃಷ್ಟಿದೋಷ ಇರುವವರಿಗೆ ಮಾತ್ರ ಲೆನ್ಸ್ ಅಥವಾ ಕನ್ನಡಿ ಬೇಕು ಅಲ್ವಾ? ಆದ್ರೆ ದೃಷ್ಟಿ ಪರಿಪೂರ್ಣವಾಗಿರುವ, ಸಾಕ್ಷಾತ್ ಮುಕ್ತ ಜೀವಳಾಗಿರುವ ರುಕ್ಮಿಣಿಗೆ ಈ ಲೆನ್ಸ್ ಯಾಕೆ ಬೇಕು? ಅವಳಿಗೆ ಜ್ಞಾನದ ಕೊರತೆಯಾಗಲಿ ಏಕಾಗ್ರತೆ ಕೊರತೆಯಾಗಲಿ ಇಲ್ಲವಲ್ಲ? ಅಂದ್ರೆ ಇಲ್ಲಿರುವ ವಿಚಾರ ಕೇವಲ ಮನಸ್ಸನ್ನು ಕೇಂದ್ರೀಕರಿಸುವುದು ಮಾತ್ರವಲ್ಲ, ಆ ಮೂರ್ತಿಯು ಸಶರೀರವಾದಿ ಭಗವಂತನ ಸಾಕ್ಷಾತ್ ಸನ್ನಿಧಾನವನ್ನು ಹೊಂದಿದೆ. ಅದಕ್ಕೊಂದು ಭಾವನಾತ್ಮಕ ಮತ್ತು ಚಾರಿತ್ರಿಕ ಶಕ್ತಿ ಇದೆ. ಕೇವಲ ಶೂನ್ಯದಲ್ಲಿ ನಿರಾಕಾರವಾಗಿ ಮಂತ್ರವನ್ನು ಜಪಿಸುವುದು ಸಾಮಾನ್ಯ ಸಾಧಕನಿಗೆ ಅಸಾಧ್ಯ. ಆ ಮಂತ್ರವನ್ನು ಜಾಗೃತಗೊಳಿಸಲು ಈ ನಿರ್ದಿಷ್ಟ ಭೌತಿಕ ರೂಪವೇ ಬೇಕು. ರುಕ್ಮಿಣಿಯ ಉದಾಹರಣೆ ಖಂಡಿತ ಆಕರ್ಷಕವಾಗಿದೆ. ಆದರೆ ಕೇಳುಗರಿಗೆ ಇಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಕೇವಲ ಕಲ್ಲೋ ಮಣ್ಣೋ ಅಥವಾ ಭೌತಿಕ ವಸ್ತುವೋ ಆಗಿರುವ ಮೂರ್ತಿಯಿಂದ ಜ್ಞಾನ ಹೇಗೆ ಸಿಗುತ್ತದೆ ಅಂತ. ಗ್ರಂಥವು ದೋಷ ನಿವಾರಣೆ ಮತ್ತು ಭೌತಿಕ ಸನ್ನಿಧಾನದ ಬಗ್ಗೆ ನೀಡುವ ವಿವರಣೆಯನ್ನು ನಾವು ನೋಡಬೇಕು. ಸಾಧಕರಿಗೆ ಬರುವ ವಿಘ್ನಗಳನ್ನು ಅಂದ್ರೆ ಅಡೆತಡೆಗಳನ್ನು ನಿವಾರಿಸಲು ಭಗವಂತನು ಈ ರೂಪದಲ್ಲಿ ಅನುಗ್ರಹಿಸುತ್ತಾನೆ ಎಂದು ಗ್ರಂಥ ಹೇಳುತ್ತದೆ. ಅಂದ್ರೆ ಇದೊಂದು ಪ್ರಾತಿನಿಧಿಕ ಶಕ್ತಿ, ಮೆಟಫರಿಕಲ್ ಪವರ್. ಮೆಟಫರಿಕಲ್ ಪವರ್ ಕೇವಲ ಪ್ರಾತಿನಿಧಿಕವೇ. ಹೌದು, ವಿಘ್ನಗಳೆಂದರೆ ರಸ್ತೆಯಲ್ಲಿ ಸಿಗುವ ಕಲ್ಲು ಮುಳ್ಳುಗಳಲ್ಲ. ಅವು ನಮ್ಮ ಮನಸ್ಸಿನೊಳಗಿನ ಅಜ್ಞಾನ, ಅಹಂಕಾರ ಮತ್ತು ಚಂಚಲತೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕುಳಿತು ಗಾಯತ್ರಿ ಮಂತ್ರದ ಮೂಲಕ ಸಾಧನೆ ಮಾಡಿದರೂ ಆ ಆಂತರಿಕ ವಿಘ್ನಗಳು ದೂರವಾಗುತ್ತವೆ. ಜ್ಞಾನಯೋಗದಲ್ಲಿ ಮೂರ್ತಿಯು ಕೇವಲ ಆಂತರಿಕ ಸ್ಥೈರ್ಯದ ಸಂಕೇತವೇ ಹೊರತು ವಿಘ್ನಗಳನ್ನು ಓಡಿಸುವ ಭೌತಿಕ ತಾಯಿತವಲ್ಲ. ಭೌತಿಕ ತಾಯಿತವಲ್ಲ, ನಿಜ. ಆದ್ರೆ ಗ್ರಂಥವು ಬಳಸುವ ಪದಗಳನ್ನು ನಾವು ಕಡೆಗಣಿಸುವಂತಿಲ್ಲ ಅಲ್ವಾ? ಯಾವ ಪದಗಳು? ಗ್ರಂಥವು ಸ್ಪಷ್ಟವಾಗಿ ಉಡುಪಿ ಶ್ರೀಕೃಷ್ಣನನ್ನು ವಿಘ್ನಮುಖ ದೋಷ ಭೇಷಜ ಎಂದು ಕರೆದಿದೆ. ಹೌದು, ಭೇಷಜ. ಭೇಷಜ ಅಂದ್ರೆ ಔಷಧ. ವಿಘ್ನಗಳೆಂಬ ರೋಗಕ್ಕೆ ಆತ ಸಾಕ್ಷಾತ್ ಔಷಧ. ಇದು ಕೇವಲ ಮಾನಸಿಕ ಅಥವಾ ಅಲಂಕಾರಿಕ ಪ್ರಕ್ರಿಯೆಯಲ್ಲ. ಇದು ಭೌತಿಕವಾಗಿಯೂ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನೀವು ಹೇಳಿದ ಹಾಗೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕುಳಿತು ಧ್ಯಾನ ಮಾಡಬಹುದು. ಆದರೆ ಒಂದು ನಿರ್ದಿಷ್ಟ ಭೌತಿಕ ವಾತಾವರಣವು ಮನುಷ್ಯನ ಪ್ರಜ್ಞೆಯ ಮೇಲೆ ಅಗಾಧವಾದ ಪರಿಣಾಮ ಬೀರುತ್ತದೆ. ಅಂದ್ರೆ ದೈಹಿಕ ಶ್ರಮ ಮತ್ತು ಭೌತಿಕ ಸ್ಪರ್ಶ ಇಲ್ಲಿ ಜ್ಞಾನಕ್ಕಿಂತ ಮುಖ್ಯ ಅಂತೀರಾ? ಜ್ಞಾನಕ್ಕಿಂತ ಮುಖ್ಯ ಅಂತಲ್ಲ, ಜ್ಞಾನವನ್ನು ಪಡೆಯಲು ಅದೇ ವಾಸ್ತವಿಕ ಅಡಿಪಾಯ ಅಂತಿದ್ದೇನೆ. ಮಧ್ವಾಚಾರ್ಯರ ಆ ಐತಿಹಾಸಿಕ ಘಟನೆಯನ್ನೇ ತೆಗೆದುಕೊಳ್ಳಿ. ಅವರು ಸಮುದ್ರ ತೀರದಲ್ಲಿ ಆ ಭಾರೀ ತೂಕದ ಗೋಪೀಚಂದನದ ಗಡ್ಡೆಯನ್ನು ಅಂದ್ರೆ ಆ ಕೃಷ್ಣನ ಮೂರ್ತಿಯನ್ನು ದೈಹಿಕವಾಗಿ ಹೊತ್ತು ತಂದ್ರು ಎಂಬ ವಿವರಣೆಯಿದೆ. ಮಧ್ವಾಚಾರ್ಯರಂತಹ ಜ್ಞಾನಿಗಳು ಕೇವಲ ಮಾನಸಿಕ ಸಂಕಲ್ಪದಿಂದಲೇ ಮೂರ್ತಿಯನ್ನು ಉಡುಪಿಗೆ ತರಿಸಿಕೊಳ್ಳಬಹುದಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಸರಿ, ಅವರು ಆ ಮೂರ್ತಿಯನ್ನು ಹೊತ್ತುಕೊಂಡು ದ್ವಾದಶ ಸ್ತೋತ್ರವನ್ನು ರಚಿಸುತ್ತಾ ಹೆಜ್ಜೆ ಹಾಕಿದರು. ಈ ಭೌತಿಕ ಸ್ಪರ್ಶ, ಈ ಮೈ ಮುರಿಯುವ ಶ್ರಮ ಯಾಕೆ ಬೇಕಿತ್ತು? ಏಕೆಂದರೆ ನಮ್ಮ ಇಂದ್ರಿಯಗಳು ಆ ಭೌತಿಕ ಸ್ಪರ್ಶದಲ್ಲಿ, ಆ ಗಂಧದ ವಾಸನೆಯಲ್ಲಿ, ಆ ಮೂರ್ತಿಯ ದರ್ಶನದಲ್ಲಿ ಸಂಪೂರ್ಣವಾಗಿ ಬಂಧಿಯಾದಾಗ ಮಾತ್ರ ಆಂತರಿಕ ವಿಘ್ನಗಳು ನಾಶವಾಗುತ್ತವೆ.
ಕೇವಲ ಮಂತ್ರಪಠಡಿಯಷ್ಟೇ ಅಲ್ಲ, ಆ ಮೂರ್ತಿಯ ಎದುರು ನಿಲ್ಲುವ ಭೌತಿಕ ಅನುಭವವೇ ನಮ್ಮ ಮೆದುಳನ್ನು ಮತ್ತು ಮನಸ್ಸನ್ನು ಜ್ಞಾನದ ಕಡೆಗೆ ತಿರುಗಿಸುತ್ತದೆ ಎಂಬುದು ಇಲ್ಲಿನ ಸಿದ್ಧಾಂತ. ನಿಮ್ಮ ಈ ವಾದವು ಭಕ್ತಿಯ ಮಗ್ಗುಲನ್ನು ಬಹಳ ಸೊಗಸಾಗಿ ವಿವರಿಸುತ್ತದೆ. ಆದರೆ ನಾವು ವೇದಾಂತದ ಮೂಲಭೂತ ನಿಯಮಗಳಿಗೆ ಮರಳಲೇಬೇಕಾಗುತ್ತದೆ. ಸಂಧ್ಯಾವಂದನೆಯ ಅಂತರಂಗ ಗ್ರಂಥವು ಕೇವಲ ಭಕ್ತಿಯ ಕಥೆಗಳನ್ನಷ್ಟೇ ಹೇಳೋದಿಲ್ಲ. ಅದು ವೇದಾಂತದ ಅತ್ಯಂತ ಕಠಿಣವಾದ ಸೂತ್ರಗಳನ್ನು ನಮ್ಮ ಮುಂದಿಡುತ್ತದೆ. ಖಂಡಿತ. ಗ್ರಂಥವೇ ನೀಡುವ ಒಂದು ಅತ್ಯುತ್ತಮ ಉದಾಹರಣೆಯನ್ನು ನಾನು ಪ್ರಸ್ತುತಪಡಿಸ್ತೇನೆ. ಗ್ರಂಥದಲ್ಲಿ ಬ್ರಹ್ಮಸೂತ್ರದ 4ನೇ 414ನೇ ಸೂತ್ರವಾದ ಪ್ರಾತಿಕಾಧಿಕರಣದ ಸ್ಪಷ್ಟ ಉಲ್ಲೇಖವಿದೆ. ಪ್ರಾತಿಕಾಧಿಕರಣ? ಇದು ಬಹಳ ಗಹನವಾದ ಸೂತ್ರ. ಹೌದು, ಕೇಳುಗರಿಗೆ ಇದೊಂದು ಸ್ವಲ್ಪ ಭಾರವಾದ ವೇದಾಂತದ ಪದ ಅನಿಸಬಹುದು. ಇದನ್ನು ನಾವು ದೈನಂದಿನ ಬದುಕಿಗೆ ಅನ್ವಯಿಸಿ ಬಹಳ ಸರಳವಾಗಿ ಹೇಳೋಣ. ಹೇಳಿ. ಕಲ್ಪಿಸ್ಕೊಳ್ಳಿ, ನಿಮ್ಮ ಬಳಿ ನಿಮ್ಮ ತಾಯಿಯ ಒಂದು ಹಳೆಯ ಭಾವಚಿತ್ರವಿದೆ, ಫೋಟೋಗ್ರಾಫ್ ಇದೆ. ನೀವು ಆ ಫೋಟೋವನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ತೀರಿ. ಯಾಕೆ? ಆ ಕಾಗದ ಮತ್ತು ಶಾಯಿಯ ಮೇಲೆ ನಿಮ್ಗೆ ಪ್ರೀತಿ ಇದೆ ಅಂತಲ್ಲ, ಆ ಫೋಟೋ ಪ್ರತಿನಿಧಿಸುವ ನಿಮ್ಮ ತಾಯಿಯ ಮೇಲಿನ ಪ್ರೀತಿಯದು. ಸರಿ. ಆದರೆ ನೀವು ಆ ಫೋಟೋಗೆ ಊಟ ಮಾಡಿಸುವುದಿಲ್ಲ ಅಥವಾ ಆ ಫೋಟೋವೇ ನಿಮ್ಮ ತಾಯಿ ಎಂದು ಭ್ರಮಿಸುವುದಿಲ್ಲ ತಾನೇ? ಪ್ರಾತೀಕಾಧಿಕರಣ ಹೇಳುವುದು ಇದನ್ನೇ. ನ ಪ್ರತೀಕೆ ನ ಹಿ ಸಹ. ಅಂದ್ರೆ ಪ್ರತಿಮೆಯಲ್ಲಿ ಕೃಷ್ಣನನ್ನು ಆವಾಹಿಸಿ ಪೂಜಿಸಬೇಕೇ ಹೊರತು ಆ ಕಡೆಗೋಲು ಹಿಡಿದಿರುವ ಕಲ್ಲನ್ನೇ ಅಥವಾ ಲೋಹವನ್ನೇ ಪರಮಾತ್ಮನೆಂದು ಪೂಜಿಸಬಾರದು. ಒಂದು ನಿಮಿಷ. ಆ ಭೌತಿಕ ವಿಗ್ರಹ ಕೇವಲ ಒಂದು ಪ್ರತೀಕ, ಒಂದು ಸಿಂಬಲ್. ಅದರೊಳಗೆ ತುಂಬಿರುವ ಅನಂತ ಕಲ್ಯಾಣ ಗುಣಗಳ ಪರಮಾತ್ಮನನ್ನು ನಾವು ಧ್ಯಾನಿಸಬೇಕು. ನೀವು ಮೂರ್ತಿಯ ಭೌತಿಕ ಅಸ್ತಿತ್ವಕ್ಕೆ ಸ್ವತಂತ್ರ ಮಹತ್ವವನ್ನು ನೀಡುತ್ತಿದ್ದೀರಿ. ಆದರೆ ಬ್ರಹ್ಮಸೂತ್ರವನ್ನು ಉಲ್ಲೇಖಿಸುವ ಮೂಲಕ ಗ್ರಂಥವು ಆ ಭೌತಿಕ ಅಸ್ತಿತ್ವವು ಕೇವಲ ಪರಮಾತ್ಮನ ಅಗೋಚರ ಶಕ್ತಿಯನ್ನು ಗ್ರಹಿಸಲು ಇರುವ ಒಂದು ಸಾಧನ ಮಾತ್ರ ಎಂದು ಸಾರಿ ಹೇಳುತ್ತಿದೆ. ಫೋಟೋದ ಉಪಮೆ ಅತ್ಯಂತ ಅದ್ಭುತವಾಗಿದೆ. ಪ್ರಾತಿಕಾಧಿಕರಣವು ಪ್ರತಿಮೆಯನ್ನು ಕೇವಲ ಪ್ರತೀಕವಾಗಿ ನೋಡಲು ಹೇಳುವುದು ಮೇಲ್ನೋಟಕ್ಕೆ ಸತ್ಯ. ಆದರೆ ನಿಮ್ಮ ಫೋಟೋ ಉದಾಹರಣೆಯನ್ನೇ ನಾನು ಮುಂದುವರಿಸುತ್ತೇನೆ. ಖಂಡಿತ. ಅದು ಕೇವಲ ಪ್ರತೀಕವೇ ಆಗಿದ್ದರೆ ತಾಯಿಯ ಯಾವುದೇ ಫೋಟೋ ಇದ್ದರೂ ನಡೆಯಬೇಕಿತ್ತಲ್ಲವೇ? ಅಥವಾ ಒಂದು ಖಾಲಿ ಕಾಗದದ ಮೇಲೆ ತಾಯಿ ಎಂದು ಬರೆದು ಅದನ್ನೇ ಪ್ರತೀಕವೆಂದು ಭಾವಿಸಬಹುದಿತ್ತಲ್ಲವೇ? ಯಾಕೆ ಆ ನಿರ್ದಿಷ್ಟ ಫೋಟೋಗೆ ಅಷ್ಟು ಬೆಲೆ ಬರುತ್ತದೆ? ಇಲ್ಲಿ ಗ್ರಂಥವು ಕೇವಲ ಪ್ರಾತಿಕಾಧಿಕರಣದಲ್ಲಿ ನಿಲ್ಲುವುದಿಲ್ಲ. ಅದೇ ಉಸಿರಿನಲ್ಲಿ ಆ ಗ್ರಂಥವು ಬ್ರಹ್ಮಸೂತ್ರದ ಇನ್ನೊಂದು ಅಧಿಕರಣವನ್ನು ಬಹಳ ಪ್ರಬಲವಾಗಿ ಮುನ್ನೆಲೆಗೆ ತರುತ್ತದೆ. ಅದುವೇ 3.3.41 ಆದರಾದಿ ಲೋಪ ಅಧಿಕರಣ. ಆದರಾದಿ ಲೋಪ ಅಧಿಕರಣ. ಈ ಅಧಿಕರಣವು ನಿಮ್ಮ ವಾದವನ್ನು ಹೇಗೆ ಸಮರ್ಥಿಸುತ್ತದೆ ಎಂಬುದನ್ನು ವಿವರಿಸಿ. ಖಂಡಿತ. ಈ ಆದರಾದಿ ಲೋಪ ಅಧಿಕರಣದ ಪ್ರಕಾರ ಸಾಕ್ಷಾತ್ ಮುಕ್ತಳಾದ ಲಕ್ಷ್ಮೀದೇವಿಯೂ ಕೂಡ ಕೃಷ್ಣನ ಈ ನಿರ್ದಿಷ್ಟ ರೂಪವನ್ನು ಅಪಾರ ಆದರದಿಂದ ಪೂಜಿಸುತ್ತಾಳೆ ಎಂದು ಗ್ರಂಥ ಹೇಳುತ್ತದೆ. ಇದನ್ನು ಅರ್ಥಮಾಡಿಕೊಳ್ಳಿ. ಲಕ್ಷ್ಮೀದೇವಿಗೆ ಸಾಕ್ಷಾತ್ ಭಗವಂತನ ದರ್ಶನವಾಗಿದೆ. ಅವಳಿಗೆ ಯಾವುದೇ ಪ್ರತೀಕದ ಫೋಟೋದ ಅವಶ್ಯಕತೆ ಇಲ್ಲ. ಹೌದು. ಅವಳಿಗೆ ಜ್ಞಾನದ ಕೊರತೆಯಂತೂ ಇಲ್ಲವೇ ಇಲ್ಲ. ಆದರೂ ಅವಳು ಆ ಭೌತಿಕ ಸ್ವರೂಪವನ್ನು ಆದರಿಸುತ್ತಾಳೆ ಎಂದರೆ ಅದರ ಅರ್ಥವೇನು? ಆ ನಿರ್ದಿಷ್ಟ ಮೂರ್ತಿಗೆ, ಆ ಕಡೆಗೋಲು ಹಿಡಿದ ಸ್ವರೂಪಕ್ಕೆ ಅದರದ್ದೇ ಆದ ಸ್ವತಂತ್ರ ಅನಿರ್ವಚನೀಯ ಅಸ್ತಿತ್ವವಿದೆ. ಅದು ಕೇವಲ ನಿರಾಕಾರವನ್ನು ನೆನಪಿಸುವ ಮೈಲಿಗಲ್ಲಲ್ಲ. ಮಧ್ವಾಚಾರ್ಯರು, ನೂರಾರು ಯತಿಗಳು, ದಾಸಪರಂಪರೆಯ ಪುರಂದರದಾಸರು ಇವರೆಲ್ಲರೂ ಈ ನಿರ್ದಿಷ್ಟ ಮೂರ್ತಿಯ ಎದುರು ನಿಂತು ಪೂಜೆ ಸಲ್ಲಿಸಿದ್ದು ಕೇವಲ ಒಂದು ಸಿಂಬಲ್ಗೆ ಅಲ್ಲ. ಈ 800 ವರ್ಷಗಳ ಅವಿಚ್ಛಿನ್ನ ಭೌತಿಕ ಆರಾಧನೆಯ ಇತಿಹಾಸವು ಕೇವಲ ಒಂದು ತತ್ವದ ಆಧಾರದ ಮೇಲೆ ನಿಂತಿಲ್ಲ. ಸರಿ. ಅದು ಆ ಭೌತಿಕ ಸನ್ನಿಧಾನದ ಜೀವಂತಿಕೆಯ ಮೇಲೆ ನಿಂತಿದೆ. ಆ ಸಾಕಾರ ರೂಪದಲ್ಲಿಯೇ ನಿರಾಕಾರವನ್ನು ಕಾಣುವ ಅದ್ಭುತ ಶಕ್ತಿ ಇದೆ ಎಂಬುದನ್ನು ಗ್ರಂಥ ಎತ್ತಿ ಹಿಡಿಯುತ್ತದೆ. ನೀವು ಹೇಳುವ ಆದರಾದಿಲೋಪ ಅಧಿಕರಣದ ವಿಚಾರವು ನಿಜಕ್ಕೂ ಆಳವಾದದ್ದು. ಭಕ್ತಿಯ ಮತ್ತು ಸಾಕಾರದ ಪರಮಾವಧಿಯನ್ನು ಅದು ತೋರಿಸುತ್ತದೆ ಎಂಬುದನ್ನು ನಾನು ನಿರಾಕರಿಸುವುದಿಲ್ಲ. ನಾವಿಬ್ಬರೂ ಈ ಗ್ರಂಥದ 2 ಅತ್ಯಂತ ಪ್ರಬಲವಾದ ಆಯಾಮಗಳನ್ನು ಸ್ಪರ್ಶಿಸಿದ್ದೇವೆ. ಒಂದು ಕಡೆ ಜ್ಞಾನಮಾರ್ಗದ ಅಮೂರ್ತತೆ, ವೇದಾಂತದ ಕಠಿಣ ತಾತ್ವಿಕತೆ. ಇನ್ನೊಂದು ಕಡೆ ಭಕ್ತಿಮಾರ್ಗದ ಮೂರ್ತತೆ, ಭೌತಿಕತೆಯ ಮೂಲಕವೇ ಭಗವಂತನನ್ನು ತಲುಪುವ ಆ ತೀವ್ರತೆ. ಇದು ಕೇವಲ ನಮ್ಮಿಬ್ಬರ ಚರ್ಚೆಯಲ್ಲ, ಇದು ಶತಮಾನಗಳಿಂದ ನಡೆದು ಬಂದಿರುವ ವೇದಾಂತದ ಅತ್ಯಂತ ಸುಂದರವಾದ ವೈರುಧ್ಯ,
ಅಂದ್ರೆ ಪ್ಯಾರಡಾಕ್ಸ್. ಖಂಡಿತ. ನನ್ನ ನಿಲುವನ್ನು ಮತ್ತೊಮ್ಮೆ ಸಂಕ್ಷೇಪವಾಗಿ ಹೇಳುವುದಾದರೆ, ಸಂಧ್ಯಾವಂದನೆಯ ಅಂತರಂಗ ಗ್ರಂಥದ 2ನೇ ಸಂಪುಟದ ಒಟ್ಟು ತಿರುಳು ಆ ಗಾಯತ್ರಿ ಮಂತ್ರದ ಮೂಲಕ ನಡೆಯುವ ಅಂತರಂಗದ ಭಕ್ತಿಯುಕ್ತ ಜ್ಞಾನಯೋಗದಲ್ಲಿದೆ. ಭಗವಂತನಿಗೆ ಅಸಂಖ್ಯಾತ ರೂಪಗಳಿವೆ, ಮೂರ್ತಿಗಳು ನಮ್ಮ ಚಂಚಲವಾದ ಅಲೆದಾಡುವ ಮನಸ್ಸನ್ನು ನಿಗ್ರಹಿಸಲು ಇರುವ ಪ್ರಬಲ ಸಾಧನಗಳು ಎಂಬುದರಲ್ಲಿ ಅನುಮಾನವಿಲ್ಲ. ಸರಿ. ಆದರೆ ಆ ಸಾಧನವೇ ಅಂತಿಮ ನಿಲ್ದಾಣವಲ್ಲ. ಗಾಯತ್ರಿ ಮಂತ್ರವೆಂಬ ಬೆಳಕಿನ ಮೂಲಕ ಭಗವಂತನ ಸರ್ವಾಂತರ್ಯಾಮಿ ತತ್ವವನ್ನು ಅರಿಯುವುದೇ ಪರಮಗುರಿ. ಅಂತಿಮ ಸತ್ಯವಿರುವುದು ನಮ್ಮ ಅಂತರಂಗದ ಜ್ಞಾನದ ಜಾಗೃತಿಯಲ್ಲಿ. ಮತ್ತು ನನ್ನ ನಿಲುವಿನ ಸಾರಾಂಶವೇನೆಂದರೆ, ಆ ಅಂತರಂಗದ ತಾತ್ವಿಕ ಜಾಗೃತಿಗೆ ಭೌತಿಕ ಸನ್ನಿಧಾನದ ಅಡಿಪಾಯ ಅತ್ಯಗತ್ಯ. ಉಡುಪಿ ಶ್ರೀಕೃಷ್ಣನ ಐತಿಹಾಸಿಕ ಆಗಮನವನ್ನು ಕೇವಲ ಕಥೆಯೆಂದೋ ಅಥವಾ ಕೇವಲ ತತ್ವದ ವಿವರಣೆಯೆಂದೋ ತಳ್ಳಿಹಾಕುವಂತಿಲ್ಲ. ಜ್ಞಾನವು ಎಷ್ಟೇ ಶ್ರೇಷ್ಠವಾಗಿರಬಹುದು, ಗಾಯತ್ರಿ ಮಂತ್ರವು ಎಷ್ಟೇ ತೇಜಸ್ವಿಯಾಗಿರಬಹುದು, ಆದರೆ ಭಕ್ತಿಯೆಂಬ ಭೌತಿಕ ಮತ್ತು ಭಾವನಾತ್ಮಕ ನೆಲೆಯಿಲ್ಲದೆ ಅದು ಸಾಮಾನ್ಯ ಮನುಷ್ಯನಿಗೆ, ಸಾಧಕನಿಗೆ ದಕ್ಕುವುದಿಲ್ಲ. ಲಕ್ಷ್ಮೀದೇವಿಯಿಂದ ಹಿಡಿದು ಸಾಮಾನ್ಯ ದಾಸರವರೆಗೂ ಆರಾಧಿಸಿದ ಆ ನಿರ್ದಿಷ್ಟ ಸಾಕಾರ ಮೂರ್ತಿಯೇ ನಮ್ಮ ಅಂತರಂಗದ ಬಾಗಿಲನ್ನು ತೆರೆಯುವ, ವಿಘ್ನಗಳನ್ನು ನಾಶಮಾಡುವ ನಿಜವಾದ ಕೀಲಿಕೈ ಎಂಬುದು ನನ್ನ ವಾದ. ಈ ಗ್ರಂಥದ ಅತಿದೊಡ್ಡ ಯಶಸ್ಸುವೆಂದ್ರೆ ಅದು ಈ ಎರಡೂ ವಾದಗಳನ್ನು ಒಟ್ಟಿಗೆ ಕೊಂಡೊಯ್ಯುತ್ತದೆ. ವೇದಾಂತದ ಕಠಿಣ ತಾತ್ವಿಕತೆಯನ್ನು, ಅಂದರೆ ಆ ಅಮೂರ್ತವಾದ ಜ್ಞಾನವನ್ನು, ಮತ್ತು ಚಾರಿತ್ರಿಕ ಭೌತಿಕ ಆರಾಧನೆಯನ್ನು, ಅಂದರೆ ಆ ಮೂರ್ತವಾದ ಭಕ್ತಿಯನ್ನು ಬೆಸೆಯುವ ಅದ್ಭುತ ಕೆಲಸವನ್ನು ಸಂಧ್ಯಾವಂದನೆಯ ಅಂತರಂಗ ಗ್ರಂಥ ಮಾಡಿದೆ. ಹೌದು, ಮೂರ್ತಿ ಇಲ್ಲವೇ ಮಂತ್ರಕ್ಕೋ ಆ ನೆಲೆಯಿಲ್ಲ. ಸಾಮಾನ್ಯ ಮನುಷ್ಯನಿಗೆ ಆ ಮಂತ್ರವನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯಿಲ್ಲ. ಹಾಗೆಯೇ ಜ್ಞಾನದ ಮಂತ್ರವಿಲ್ಲದೆ ಮೂರ್ತಿಯ ಆರಾಧನೆ ಕೇವಲ ಬಾಹ್ಯ ಆಚರಣೆಯಾಗಿ ಉಳಿದುಬಿಡುತ್ತದೆ. ಗ್ರಂಥವು ಈ ಎರಡೂ ದೃಷ್ಟಿಕೋನಗಳನ್ನು ಅದ್ಭುತವಾದ ಸಮತೋಲನದಲ್ಲಿ ಇಟ್ಟಿದೆ. ಖಂಡಿತ. ಕಾರ್ಯಕ್ರಮದ ಆರಂಭದಲ್ಲಿ ನಾವು ಪರ್ವತ ಮತ್ತು ಮ್ಯಾಪ್ನ ಉದಾಹರಣೆಯನ್ನು ನೀಡಿದ್ದೆವು. ಈಗ ನಾವು ಆ ಉದಾಹರಣೆಯನ್ನೇ, ಆ ಆಳವಾದ ಪ್ರಶ್ನೆಯನ್ನು ಮರಳಿಸುತ್ತಿದ್ದೇವೆ. ತಾತ್ವಿಕ ಸತ್ಯವನ್ನು ಅರಿಯಲು ಈ ಐತಿಹಾಸಿಕ ಮತ್ತು ಭೌತಿಕ ಕುರುಹುಗಳು ಕೇವಲ ದಾರಿ ತೋರಿಸುವ ಭೂಪಟವೋ, ಅಥವಾ ಆ ಭೌತಿಕ ಸನ್ನಿಧಾನವೇ ಸತ್ಯದ ಪರ್ವತದ ಮೇಲಿನ ನೇರ ಸಾಕ್ಷಾತ್ಕಾರದ ಅನುಭೂತಿಯೋ? ಹೌದು. ಸತ್ಯದ ಶಿಖರವನ್ನು ತಲುಪಲು ಕೇವಲ ಮ್ಯಾಪನ್ನು ಅರ್ಥಮಾಡಿಕೊಂಡ್ರೆ ಸಾಕೋ, ಅಥವಾ ಆ ಪರ್ವತವನ್ನು ದೈಹಿಕವಾಗಿ ಹತ್ತುವ ಶ್ರಮ ಮತ್ತು ಸ್ಪರ್ಶ ಬೇಕೋ? ಜ್ಞಾನ ಮತ್ತು ಭಕ್ತಿ ಇವೆರಡರಲ್ಲಿ ಯಾವುದು ದಾರಿ, ಯಾವುದು ಗುರಿ? ಅಥವಾ ಇವೆರಡೂ ಭಗವಂತನ ಅನಂತ ಸೃಷ್ಟಿಯಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳು? ಈ 850 ಪುಟಗಳ ಬೃಹತ್ ಗ್ರಂಥವು ಇನ್ನೂ 10 ಹಲವು ಮಗ್ಗುಲುಗಳನ್ನು ಹೊಂದಿದೆ. ಈ ಆಳವಾದ ಚಿಂತನೆಯನ್ನು ನಿಮ್ಮ ವಿವೇಚನೆಗೆ ಬಿಡುತ್ತಾ ಇಂದಿನ ಚರ್ಚೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ.